ಸರ್ ಕೋಗಿಲು ವಿಚಾರದಲ್ಲಿ ಇದು ಈ ವಿಚಾರ ಇಲ್ಲ ಆಯ್ತು. ಈಗ ಕೃಷ್ಣ ಬೈರೇಗೌಡರು ಇರ್ಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ದಿನ ಕ್ಯಾಬಿನೆಟ್ ಶುಕ್ರವಾರ ಕ್ಯಾಬಿನೆಟ್ ಇದ್ದಿದ್ದು. ಶುಕ್ರವಾರ ಮಾನ್ಯ ಮುಖ್ಯಮಂತ್ರಿಗಳು ಕಮಿಷನರ್ ಜೊತೆ, ಚೀಫ್ ಕಮಿಷನರ್ ಜೊತೆ, ಆಮೇಲೆ DC ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇಷ್ಟು ಬೆನಿಫಿಷರೀಸ್ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಬರಬೇಕಾಗಿ ನಿನ್ನೆ ರಾತ್ರಿ ಬಂದಿದ್ದಾರೆ. ಈಗ 2 ಗಂಟೆಗೆ ನಮ್ಮ ಮೀಟಿಂಗ್ ಕರೆದವ್ರೆ ಕೃಷ್ಣ ಬೈರೇಗೌಡರು. ಇವತ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ. ಈಗ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದು ಬಡವ್ರು ಕೊಳ್ಳೇಬೇಕದು. ಅಂದರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಕರ್ನಾಟಕದವ್ರು ಇರಬೇಕು. ಆಚೆವ್ರಿಗೂ ಯಾರಿಗೂ ನಾವು ಕೊಡಲ್ಲ. ಆಚೆವ್ರಿಗೆ ಯಾರಿಗೂ ನಾವು ಕೊಡಲ್ಲ. ಅವ್ರ ಆಧಾರ್ ಕಾರ್ಡ್ ಇರ್ತದೆ, ಎಲ್ಲ ಥರ ಡಾಕ್ಯುಮೆಂಟ್. ಆಮೇಲೆ ಯಾರನ್ನ ಹೆಂಗೆ ಮನೆ ಕೊಡೋಕ್ಕೆ ಸಾಧ್ಯ? ಈಗ ಸರ್ಕಾರಿ ಮನೆ ಕೊಡ್ತಾರೆ, ನಾವು ನಮ್ಮ ಸ್ವಂತ ಮನೆ ಯಾರಿಗಾನ ಕೊಡ್ಕೊಬೋದು. ನಾವು ಸರ್ಕಾರಿ ಮನೆ ಅಲಾಟ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಈಗ ಯಾರನ್ನ ಅಲಾಟ್ XYZ ಸೋಮಶೇಖರ್ ಅಂತ ಯಾರಿಗೊಮ್ಮೆ ಮನೆ ಕೊಟ್ಟೆ ನಾನು. ಅದು RTI ಅದರದ್ದು ಬರ್ತದೆ ಆಚೆ. ಅವ್ನು ಯಾವನು ಎಲ್ಲಿ ವಾಸ ಮಾಡ್ತಾ ಇದ್ದ, ಏನು ಮಾಡ್ತಾ ಇದ್ದ, ಅಥೆಂಟಿಕ್ ಡಾಕ್ಯುಮೆಂಟ್ ಬರ್ತದೆ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡಬೇಕಾಗಿರೋದು. ಕೊಡ್ತೀವಿ ನಾವು. ಅದಕ್ಕೆ ಇವತ್ತು ಕೃಷ್ಣ ಬೈರೇಗೌಡರು 2 ಗಂಟೆಗೆ ಮೀಟಿಂಗ್ ಕರೆದಾರೆ. ಆ ಮೀಟಿಂಗ್ ಆದಮೇಲೆ ನಾಳೆ ಮೋಸ್ಟ್ ಮಾಡಿ ನಾಳೆ ಕೊಡ್ಬೋದು ಅಂತ ಅನಿಸ್ತಾ ಇದ್ದೇನೆ. ಈಗ ನಾನು ಹೇಳಿಲ್ಲ ಸರ್, 280 ಜನ ಸ್ವಾಮೀಜಿಗಳು. ಅದು 280 ಜನ ಅಲ್ಲಿ ಡೆಮಾಲಿಷ್ ಆಗಿರೋದು 167 ಜನ. ಅದರಲ್ಲಿ ಒಂದು 20 ಜನ ಆಚೆಯವರು ಇದ್ದಾರೆ. ಯಾದಗಿರಿಯವರು ಇದ್ದಾರೆ, ರಾಯಚೂರವ್ರು ಇದ್ದಾರೆ, ಗುಲ್ಬರ್ಗ ಅವರು ಇದ್ದಾರೆ. ಅವರು ನಮ್ಮ ರಾಜ್ಯದವರೇ. ಆಚೆಯವರು ಇದ್ದಾರೆ. ಬೇರೆ ಒಂದು 13 ಜನ ಬಿಹಾರವರು ಇದ್ದಾರೆ, ಕೇರಳದವರು ಒಬ್ಬರು ಇಬ್ಬರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ. ಅವ್ರಿಗಂತೂ ಕೊಡೋಕ್ಕಾಗಲ್ಲ. ಅವ್ರು ಕೊಡೋಕ್ಕಾಗಲ್ಲ. ನಮ್ಮ ರಾಜ್ಯದವರೇ ಒಂದು 15 ಜನ ಬೇರೆಯವರು ಇದ್ದಾರೆ. ಯಾದಗಿರಿ, ಬೀದರ್, ಗುಲ್ಬರ್ಗ ಕಡೆಯವರು ಒಂದು 18 ಜನ ಇನ್ನೂ ಇದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು ಅದಕ್ಕೆ ಏನು ಮಾಡಬೇಕಂತ. ಈಗ 2 ಗಂಟೆ ಮಾನ್ಯ ಕೃಷ್ಣ ಬೈರೇಗೌಡರು ಮೀಟಿಂಗ್ ಕರೆದವ್ರೆ. ಮಾತಾಡ್ಬಿಟ್ಟು ಅಪ್ಲಿಕೇಶನ್ ಹಾಕಿದವ್ರು ಕೊಟ್ಟಿಲ್ಲ, ಇವ್ರಿಗೆ ಮಾತ್ರ ಸರ್ಕಾರ ಇಲ್ಲ. ಬಿಫೋರ್ ಅಪ್ಲಿಕೇಶನ್ ಇಲ್ಲ. ಈಗ 1 lakh ಹೌಸಿಂಗ್ ಸ್ಕೀಮ್ ಅಲ್ಲಂದ್ರೆ ಈಗ ಅನ್ಯಾಯ ಆಗಿದೆ. ಅದು ನಿಜ ತಾನೆ. ಈಗ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು, ನೀವು ಹೇಳ್ತಾ ಇರೋದು ಪ್ರಶ್ನೆನೂ ಸರಿ. ಅಪ್ಲಿಕೇಶನ್ ಹಾಕೋರು ಕೊಡ್ಬೇಕಂತ. ಈಗ ಅನ್ಯಾಯ ಆಗ್ಬಿಟ್ಟಿದೆಯಲ್ಲ ಅವ್ರಿಗೆ. ಪಾಪ ಬೀದಿಯಲ್ಲಿ ಇದಾರಲ್ಲ ಅವ್ರ ಜನ, ಬೀದಿಯಲ್ಲಿ ಇದಾರಲ್ಲ. ಅವರು ನಮ್ಮ ರಾಜ್ಯದವ್ರು ಇಲ್ರಿ, ಕರ್ನಾಟಕ ರಾಜ್ಯದವ್ರೆ. ಆಮೇಲೆ ಅಲ್ಲಿ 1800 ಆ ಮನೆಗಳು ಇನ್ನೂ ಅಪ್ಲಿಕೇಶನ್ ಬಂದಿಲ್ಲ. ನಾವು ಯಾರ್ದೋ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಕೊಡ್ತಲ್ಲ ನಾವು. ಇದೊಂದು ಅರ್ಥ ಮಾಡ್ಕೊಳ್ಬೇಕು ಮಾಧ್ಯಮದವರು. ನಾವು ಬೇರೆಯವರು ಅಲಾಟ್ ಆಗಿತ್ತು ಅಂಥವ್ರನ್ನ ಮನೆಗೆ ಇವ್ರನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾ ಇದ್ವಿ ಅಂತಲೂ ಇಲ್ಲ. ಅಲ್ಲಿ 1180 ಮನೆಗಳು ಇರೋದು. ಅದರಲ್ಲಿ MLA ಬೆನಿಫಿಷರಿ ಆಯ್ಕೆ ಮಾಡೋದು MLA ಕೊಟ್ಟಾಗಿದೆ 50%. ಅದು ಒಂದೂ ಆಗಲಿಲ್ಲ. ಅದರಲ್ಲೇ ಕೊಡ್ಬೋದು ತಾನೆ. ಅವ್ರ ಕ್ಷೇತ್ರದವರು ಇದ್ದಾರೆ. 80 ಜನ 90 ಜನ ಅವ್ರ ಕ್ಷೇತ್ರದವರೇ ಇದ್ದಾರೆ. ಅವರು ವೋಟರ್ಸ್ ಅವರು. ಈಗ 2 ಗಂಟೆಗೆ ಮೀಟಿಂಗ್ ಕರೆದು 2 ಗಂಟೆ ಮೀಟಿಂಗ್ ಆದಮೇಲೆ ಆಗ್ತದೆ.